ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಭಾರತೀಯ ನೌಕಾದಳ ಅಬ್ಬರಾಡ್ತಾ ಇದೆ. ಒಂದ್ ಕಡೆ ಯಮನ್ನ ಹೌತಿಗಳು, ಮತ್ತೊಂದು ಕಡೆ ಸೊಮಾಲಿಯಾದ ಕಡಲ್ಗಳ್ಳರು ವ್ಯಾಪಾರಿ ಹಡಗುಗಳ ಮೇಲೆ ಮುಗಿ ಬೀಳ್ತಾ ಇದ್ರೆ ಅವರಿಂದ ಆ ಹಡಗುಗಳನ್ನ, ಅದರ ಸಿಬ್ಬಂದಿಯನ್ನ ಕಾಪಾಡುವ ಕೆಲಸವನ್ನ ಭಾರತೀಯ ನೌಕಾಪಡೆ ನಿರ್ಭೀತಿಯಿಂದ ಮಾಡ್ತಾ ಇದೆ. ಇದೇ ಜನವರಿ 28ರಿಂದ 30ನೇ ತಾರೀಕಿನ ಒಳಗೆ ಕೇವಲ 36 ಗಂಟೆಗಳ ಅವಧಿಯಲ್ಲಿ ಭಾರತೀಯ ನೌಕಾದಳ 3 ರೆಸ್ಕ್ಯೂ ಆಪರೇಷನ್ಗಳನ್ನ ಮಾಡಿ ಮುಗಿಸಿದೆ. ಆ ಮೂಲಕ ಹಿಂದೂ ಮಹಾಸಾಗರದ ಏಕೈಕ ರಕ್ಷಕ ಅನ್ನೋ ಹೆಗ್ಗಳಿಕೆಗೆ ಕೂಡ ಭಾರತದ ನೌಕಾಪಡೆ ಪಾತ್ರ ಆಗ್ತಾ ಇದೆ. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಶ್ರೀಲಂಕಾದ ಮೀನುಗಾರರನ್ನ ಕಾಪಾಡಲಾಗಿದೆ. ಇರಾನ್ನ ಹಡಗಿಗೆ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಅಷ್ಟೇ ಯಾಕೆ, ಭಾರತದ ವಿರುದ್ಧ ಸದಾಕಾಲ ಕಾಲ್ ಕೆರ್ಕಂಡು ಸಂಘರ್ಷಕ್ಕೆ ಧುಮುಕುವ, ಭಾರತದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚು ಮಾಡಿ ಭವ್ಯ ಭಾರತದಲ್ಲಿ ಅಶಾಂತಿ ನೆಲೆಸುವ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಪಾಕಿಸ್ತಾನದ 19 ಮಂದಿ ನಾಗರಿಕರನ್ನು ಕೂಡ ಭಾರತೀಯ ನೌಕಾಪಡೆ ರಕ್ಷಿಸಿದೆ. ಹಾಗಾದ್ರೆ ಏನಿದು ಹಿಂದೂ ಮಹಾಸಾಗರದ ವಿಕ್ರಮದ ಕಥೆ? ಕೆಲವೇ ಗಂಟೆಗಳ ಅವಧಿಯಲ್ಲಿ ಇಷ್ಟೊಂದು ದೊಡ್ಡ ಆಪರೇಷನ್ ನಡೆದದ್ದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅರಬ್ಬಿ ಸಮುದ್ರದೊಳಗೆ ಇರಾನ್ಗೆ ಸೇರಿದ FV ಇಮಾಮ್ ಅಂದ್ರೆ ಫಿಶಿಂಗ್ ವೆಸಲ್ ಇಮಾಮ್ ಅನ್ನೋ ಮೀನುಗಾರಿಕಾ ಹಡಗು 17 ಮಂದಿ ಇರಾನ್ನ ಮೀನುಗಾರರನ್ನ ಹೊತ್ತು ಆಫ್ರಿಕಾದ ಸಮುದ್ರ ತೀರದಲ್ಲಿ ಸಾಕ್ತಾ ಇತ್ತು. ಅದರಲ್ಲಿನ ಮೀನುಗಾರರಲ್ಲಿ ಮೀನು ಹಿಡಿಯುವ ಕೆಲಸದಲ್ಲಿ ನಿರತರಾಗಿದ್ರು. ಈ ಸಂದರ್ಭದಲ್ಲೇ ಅದೆಲ್ಲೋ ದೂರದಲ್ಲಿ ಸಣ್ಣ ಬೋಟ್ ಒಂದು ವೇಗವಾಗಿ ಬರ್ತಾ ಇರೋದನ್ನ ಆ ಹಡಗಿನಲ್ಲಿದ್ದ ಜನ ನೋಡಿದ್ದಾರೆ. ಆ ಬೋಟ್ ಬರ್ತಾ ಇದ್ದ ವೇಗವನ್ನು ನೋಡಿನೇ ಇವರಿಗೆ ಬರ್ತಾ ಇರೋದು ಯಾರು ಅನ್ನೋದು ಅರ್ಥವಾಗಿ ಹೋಗಿದೆ. ತಕ್ಷಣ ಅವರು ಅಪಾಯದ ಗಂಟೆಯನ್ನು ಬಾರಿಸಿದ್ದಾರೆ. ಅಲ್ಲಿ ಸ್ಪೀಡ್ ಬೋಟ್ ಆ ಮೀನುಗಾರಿಕಾ ಹಡಗನ್ನ ಸುತ್ತುವರೆದಿದೆ. ಇರಾನಿಗೆ ಸೇರಿದ್ದ ಆ ಹಡಗಲ್ಲಿದ್ದ 17 ಮಂದಿಯನ್ನ ಸ್ಪೀಡ್ ಬೋಟ್ ಅಲ್ಲಿದ್ದವರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಕಡೆಗೆ ಆ ಮೀನುಗಾರಿಕಾ ಹಡಗು ಅಪಹರಣಕ್ಕೀಡಾಯಿತು. ಆದರೆ ಅಷ್ಟೊತ್ತಿಗಾಗಲೇ ಆ ಹಡಗಿನಲ್ಲಿದ್ದವರು ಡಿಸ್ಟ್ರೆಸ್ ಸಿಗ್ನಲ್ ಅನ್ನ ಕೊಟ್ಟಿದ್ರಲ್ಲ, ಆ ಸಿಗ್ನಲ್ಗಳನ್ನ ಭಾರತೀಯ ನೌಕಾಪಡೆ ಕ್ಯಾಚ್ ಮಾಡಿತು. ಅಲ್ಲಿ ನಮ್ಮ ನೌಕಾಪಡೆಯ INS ಸುಮಿತ್ರಾ ಆಯಿತು. ಅದು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಇರಾನಿನ FV ಇಮಾನ್ ಹಡಗಿನತ್ತ ಧಾವಿಸಿತು. ಹಾಗೆ ಬಂದ ಭಾರತೀಯ ನೌಕಾಪಡೆಯ ಯೋಧರು ಅಪಹರಣಕಾರರನ್ನ ಸೆರೆ ಹಿಡಿದ್ರು. ಅವರಿಂದ ಸಾಕಷ್ಟು ಪ್ರಮಾಣದ ಮದ್ದುಗುಂಡುಗಳನ್ನು ಕೂಡ ವಶಪಡಿಸಿಕೊಂಡ್ರು. ಆ ಹಡಗನ್ನ ಕಾಪಾಡೋದ್ರಲ್ಲಿ ಕೂಡ ಯಶಸ್ವಿ ಆದರು. ಈ ಬಂಧಿತರು ಬೇರೆ ಇನ್ಯಾರೂ ಅಲ್ಲ, ಅವರು ಸೊಮಾಲಿಯಾದ ಕಡಲ್ಗಳ್ಳರು. ಈ ಮೂಲಕ ಭಾರತ ಇರಾನ್ನ ಹಡಗೊಂದನ್ನ ಬಿಡುಗಡೆ ಮಾಡಿ ಅಲ್ಲಿ ನಡೆಯಬಹುದಾಗಿದ್ದ ಬಹುದೊಡ್ಡ ಅನಾಹುತವನ್ನು ತಪ್ಪಿಸಿದೆ. ಗೆಳೆಯರೆ, ಇಲ್ಲಿ ರಕ್ಷಣೆಗೆ ಒಳಗಾಗಿರುವುದು ಇರಾನ್ನ ಮೀನುಗಾರಿಕಾ ಹಡಗು. ಅದನ್ನ ಕಾಪಾಡಿರುವುದು ಭಾರತೀಯ ನೌಕೆ. ವಿಪರ್ಯಾಸ ಏನು ಗೊತ್ತಾ? ಕೆಲ ದಿನಗಳ ಹಿಂದೆ ಭಾರತದ ಕಡೆಗೆ ಬರ್ತಾ ಇದ್ದ ಹಡಗಿನ ಮೇಲೆ ಇದೇ ಇರಾನ್ ಬೆಂಬಲಿತ ಹೌತಿಗಳು ದಾಳಿ ಮಾಡಿದ್ರು. ಆ ಹಡಗನ್ನ ಹೊಡೆದು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದಕ್ಕೆ ಇರಾನ್ನ ಬೆಂಬಲ ಕೂಡ ಇತ್ತು. ಹೀಗಿದ್ರೂ ಕೂಡ ಭಾರತ ಇರಾನ್ ವಿರುದ್ಧ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗೇನೆ ಇರಾನಿನ ಹಡಗು ಅಂತ ಗೊತ್ತಾದ ಮೇಲೂ ಅದನ್ನ ಕಡಲ್ಗಳ್ಳರಿಂದ ಕಾಪಾಡಿ ಅದರಲ್ಲಿದ್ದ 17 ಮಂದಿ ಇರಾನಿ ಪ್ರಜೆಗಳನ್ನ ರಕ್ಷಿಸುವ ಕೆಲಸವನ್ನ ಭಾರತ ಮಾಡಿದೆ. ಇದು ಭಾರತ ಇರಾನಿಗೆ ಕೊಡ್ತಾ ಇರೋ ಉತ್ತರ. ಇನ್ನು ಹೀಗೆ ಆಗತಾನೆ ಒಂದು ರಕ್ಷಣಾ ಕಾರ್ಯವನ್ನ ಮುಗಿಸಿ ಬಂದಿದ್ದ INS ಸುಮಿತ್ರಾದ ಸಿಬ್ಬಂದಿ ಸೊಮಾಲಿಯಾದ ಕಡಲ್ಗಳ್ಳರ ವಿರುದ್ಧ ಸಿಕ್ಕ ವಿಜಯದ ಬಗ್ಗೆ ಮಾತಾಡ್ಕೊಳ್ತಾ ಇದ್ರು ಅನ್ಸತ್ತೆ. ಅಷ್ಟರಲ್ಲಿ ಮತ್ತೊಂದು ಡಿಸ್ಟ್ರೆಸ್ ಕಾಲ್ ಬಂತು. ಆ ಕರೆ ಕೂಡ ಸೊಮಾಲಿಯಾದ ಕೋಸ್ಟ್ ಬಳಿಯಿಂದಲೇ ಬಂದಿತ್ತು. ಹೀಗಾಗಿ INS ಸುಮಿತ್ರಾದ ಸಿಬ್ಬಂದಿ ಮತ್ತೆ ಆಕ್ಷನ್ ಇಳಿದ್ರು. ಅಲ್ಲಿ ಸುಮಿತ್ರಾ ತನಗೆ ಕರೆ ಬಂದ ದಿಕ್ಕಲ್ಲಿ ಸಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅದು ಮತ್ತೆ ಇರಾನ್ನ ಮತ್ತೊಂದು ಮೀನುಗಾರಿಕಾ ಹಡಗನ್ನ ಸಮೀಪಿಸಿತು. ಆ ಹಡಗಿನ ಹೆಸರು FV ಅಲ್ ನಯೀಮ್. ಆ ಹಡಗಿನ ಸುತ್ತ ಯಾವುದೇ ಪೈರೇಟ್ಸ್ ಬೋಟುಗಳು ಕಾಣಲಿಲ್ಲ. ಅಲ್ಲಿ ಯಾವ ಅಪಾಯವೂ ಭಾರತೀಯ ನೌಕಾಪಡೆಯ ಕಣ್ಣಿಗೇನು ಬೀಳಲಿಲ್ಲ. ಹೇಗಿದ್ರು ನೌಕಾದಳದ ಸಿಬ್ಬಂದಿಗೆ ಏನೋ ಒಂದು ಅನುಮಾನ. ಅವರು ಸೀದಾ FV ಅಲ್ ನಯೀಮ್ ಹಡಗನ್ನ ಏರಿದ್ರು. ಅಷ್ಟೇ, ಅಲ್ಲಿ ಭಾರತೀಯ ನೌಕಾ ಸಿಬ್ಬಂದಿ ಇಳಿತಿದ್ದ ಹಾಗೆ ಬೆಲದಿಂದ ಹೊರಬರುವ ಇಲೆಗಳ ಹಾಗೆ ಕಡಲ್ಗಳ್ಳರು ಹಡಗಿನಿಂದ ಹೊರಬಂದ್ರು. ಅವರು ಭಾರತೀಯ ಪಡೆಯ ಜೊತೆ ಹೆಚ್ಚು ಸೆಣಸಾಡೋದಕ್ಕೆ ಹೋಗಲಿಲ್ಲ. ಹಾಗೇನಾದ್ರೂ ಆದ್ರೆ ಅಲ್ಲಿ ಹೆಣಗಳೇ ಹೊರಳುತ್ತವೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಹಡಗಲ್ಲಿದ್ದ 11 ಮಂದಿ ಸೊಮಾಲಿಯಾದ ಕಡಲ್ಗಳ್ಳರು ಭಾರತೀಯ ಸೇನೆಗೆ ಶರಣಾದ್ರು. ಅಲ್ಲವರನ್ನ ಬಂಧಿಸಿದ ನೌಕಾಪಡೆ ಇರಾನ್ನ ಇನ್ನೊಂದು ಮೀನುಗಾರಿಕಾ ಹಡಗಲ್ಲಿದ್ದ 19 ಮಂದಿಯನ್ನ ಕಾಪಾಡಿತು. ವಿಚಿತ್ರ ಏನ್ ಗೊತ್ತಾ? ಅಲ್ಲಿ ಸೊಮಾಲಿಯಾದ ಕಡಲ್ಗಳ್ಳರು ಹೈಜಾಕ್ ಮಾಡಿದ್ದು ಇರಾನ್ನ ಹಡಗೆ ಆದ್ರೂ ಕೂಡ ಅದರಲ್ಲಿದ್ದ ಮೀನುಗಾರರು ಇರಾನಿನ ಆಲ್ ವೆದರ್ ಬ್ರದರ್ ಪಾಕಿಸ್ತಾನ ಇದೆಯಲ್ಲ, ಆ ದೇಶಕ್ಕೆ ಸೇರಿದವರಾಗಿದ್ರು. ಅಲ್ಲಿ 19 ಮಂದಿ ಪಾಕಿಸ್ತಾನಿ ಪ್ರಜೆಗಳು ಆ ಹಡಗಲ್ಲಿ ಕೆಲಸ ಮಾಡ್ತಿದ್ದವರಾಗಿದ್ರು. ಅವರು ಸೊಮಾಲಿಯಾದ ಕಡಲ್ಗಳ್ಳರ ಕೈಗೆ ಸಿಕ್ಕಿ ಹೈರಾಣಾಗಿದ್ರು. ಕಡೆಗೆ ಈ ಪಾಕಿ ಪ್ರಜೆಗಳನ್ನ ಕೂಡ INS ಸುಮಿತ್ರಾನೇ ಕಾಪಾಡಿತು. ಭಾರತವೇ ಪಾಕಿಸ್ತಾನದ ಜನರನ್ನ ಕಾಪಾಡಬೇಕಾಗಿ ಬಂತು.
ಹೀಗೆ ಬ್ಯಾಕ್ ಟು ಬ್ಯಾಕ್ 2 ಮೀನುಗಾರಿಕಾ ಹಡಗುಗಳನ್ನು ಕಾಪಾಡಿದ ಭಾರತೀಯ ನೌಕಾಪಡೆಯ ಸಿಬ್ಬಂದಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅದರಲ್ಲೂ ಶತ್ರು ದೇಶದ ಪ್ರಜೆಗಳನ್ನ ಕೂಡ ಕಾಪಾಡಿದ್ವಿ ಅನ್ನುವಾಗ ನಮಗಾಗೋ ಗರ್ವ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಸೊ ಈ ಆಪರೇಷನ್ ಮುಗಿದ ನಂತರ ಇನ್ನೊಂದೆರಡು ದಿನಗಳ ಕಾಲ ಸೋಮಾಲಿಯಾದ ಕಡಲ್ಗಳ್ಳರು ಯಾವುದೇ ಹಡಗುಗಳ ತಂಟೆಗೆ ಬರೋದಿಲ್ಲ ಅಂತ ಭಾರತೀಯ ನೌಕಾದಳದ ಸಿಬ್ಬಂದಿ ಅಂದ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲೇ ಮತ್ತೊಂದು ಡಿಸ್ಟ್ರೆಸ್ ಕಾಲ್ ಬಂದೇ ಬಿಡ್ತು. ಆದ್ರೆ ಈ ಬಾರಿ INS ಸುಮಿತ್ರಾನ ಕಣಕ್ಕಿಳಿಸೋದಕ್ಕಿಂತ ಆ ಡಿಸ್ಟ್ರೆಸ್ ಕಾಲ್ ಬಂದ ಪ್ರದೇಶಕ್ಕೆ ತುಂಬಾನೇ ಹತ್ತಿರ ಇದ್ದ ಮತ್ತೊಂದು ನೌಕೆಯನ್ನ ಅಲ್ಲಿಗೆ ಕಳುಹಿಸಿಕೊಡುವುದು ಸೂಕ್ತ ಅಂತ ಅಧಿಕಾರಿಗಳು ಭಾವಿಸಿದ್ರು. ಹೀಗಾಗಿ ಅಲ್ಲಿಗೆ INS ಶಾರದಾ ಅನ್ನೋ ಡೆಸ್ಟ್ರಾಯರ್ ಅನ್ನ ಕಳುಹಿಸಿಕೊಡಲಾಯಿತು. ಕೇರಳದ ಕೊಚ್ಚಿಯಿಂದ ಹೊರಟ ಶಾರದಾ ಸೋಮಾಲಿಯಾದ ಸಮೀಪಕ್ಕೆ ಬಂತು. ಸೋಮಾಲಿಯಾದ ರಾಜಧಾನಿ ಮೊಗದಿಶು ಇಂದ 955 ನಾಟಿಕಲ್ ಮೈಲ್ ದೂರದಲ್ಲಿದ್ದ ಪ್ರದೇಶದಲ್ಲಿ ಶ್ರೀಲಂಕಾದ ಫ್ಲಾಗ್ ಅನ್ನು ಹೊಂದಿದ್ದ ಮೀನುಗಾರಿಕಾ ಹಡಗೊಂದು ಕಡಲ್ಗಳ್ಳರಿಂದ ಸುತ್ತುವರಿಯಲ್ಪಟ್ಟಿತ್ತು. ಆ ಮೀನುಗಾರಿಕಾ ಹಡಗಿನ ಹೆಸರು ಲೊರೆನ್ಜೋ ಪುತಾ 4 ಅಂತ. ಆ ಹಡಗಲ್ಲಿ ಶ್ರೀಲಂಕಾದ 6 ಮಂದಿ ಇದ್ರು. ಅದು ಕೂಡ ಮೀನುಗಾರಿಕೆಗಾಗಿ ಆ ಕಡೆ ಬಂದಿದ್ದ ಹಡಗಾಗಿತ್ತು. ಆದ್ರೆ ಆ ಹಡಗನ್ನ ಸೋಮಾಲಿಯಾದ ಕಡಲ್ಗಳ್ಳರು ಹೈಜಾಕ್ ಮಾಡಿದ್ರು. ಆ ಬಳಿಕ ಅಲ್ಲಿಗೆ ಬಂದ ಭಾರತೀಯ ನೌಕಾಪಡೆಯ ಸಿಬ್ಬಂದಿ ಸೋಮಾಲಿಯಾದ ಕಡಲ್ಗಳ್ಳರನ್ನ ಬಂಧಿಸಿ ಆ ಹಡಗನ್ನ ಕಾಪಾಡ್ತು. ಅಲ್ಲಿ ಬಂಧಿತರಾದವರನ್ನ ಸೀದಾ ಸಿಷೆಲಿಸ್ಗೆ ಕರ್ಕೊಂಡು ಬರಲಾಯಿತು. ಅಲ್ಲಿನ ಜೈಲುಗಳಿಗೆ ಅವರನ್ನ ಕಳುಹಿಸಿಕೊಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಸಿಷೆಲಿಸ್ ಕೂಡ ಭಾರತೀಯ ನೌಕಾಪಡೆಗೊಂದಷ್ಟು ನೆರವನ್ನು ಕೊಡ್ತು. ಗೆಳೆಯರೆ, ಇಲ್ಲಿ ಭಾರತದ ನೌಕಾಪಡೆ ಕೇವಲ 36 ಗಂಟೆಗಳಲ್ಲಿ 3 ಪ್ರಮುಖ ಆಪರೇಷನ್ಗಳನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ತು ಮತ್ತು 16 ಸೋಮಾಲಿಯಾದ ಕಡಲ್ಗಳ್ಳರನ್ನ ಬಂಧಿಸಿಡ್ತು. ಇಲ್ಲಿ ಸೋಮಾಲಿಯಾದ ಕಡಲ್ಗಳ್ಳರು ಈ ಭಾಗದಲ್ಲಿ ಹಡಗುಗಳನ್ನು ವಶಪಡಿಸಿಕೊಳ್ಳೋದು, ಅವುಗಳನ್ನು ಹೈಜಾಕ್ ಮಾಡೋದು ಇದ್ಯಾವುದು ಕೂಡ ಹೊಸ ವಿಷಯ ಏನಲ್ಲ. ಆದ್ರೆ ಇಷ್ಟು ದಿನ ಅವರು ವ್ಯಾಪಾರಿ ಹಡಗುಗಳನ್ನು ಹೈಜಾಕ್ ಮಾಡ್ತಾ ಇದ್ರು ಮತ್ತು ಆ ಮೂಲಕ ಆ ಹಡಗುಗಳ ಮಾಲೀಕರಿಂದ ಒಂದಷ್ಟು ರ್ಯಾನ್ಸಮ್ ತಗೊಂಡು ಆ ಹಡಗುಗಳನ್ನು ಬಿಡುಗಡೆ ಕೂಡ ಮಾಡ್ತಾ ಇದ್ರು. ಈ ಸೋಮಾಲಿಯಾದ ಕಡಲ್ಗಳ್ಳರ ಕಾಟ ಇಲ್ಲಿ ಹೆಚ್ಚಾದ ನಂತರ ಒಂದಷ್ಟು ದೇಶಗಳು ಈ ಭಾಗದಲ್ಲಿ ಸಂಚರಿಸೋದಕ್ಕಾಗಿ ಕಡಲ್ಗಳ್ಳರಿಗೆ ಹಣ ಕೊಡುವುದನ್ನು ಕೂಡ ಅಭ್ಯಾಸ ಮಾಡಿಕೊಂಡಿದ್ವು. ಇದು ಹೀಗೆ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಕೆಂಪು ಸಮುದ್ರದಲ್ಲಿ ಹೌತಿಗಳ ಕಾಟ ಹೆಚ್ಚಾಯ್ತಲ್ಲ, ಅದಾದ ಮೇಲೆ ಸೋಮಾಲಿಯಾ ಕಡಲ್ಗಳ್ಳರ ಆದಾಯಕ್ಕೆ ಕೂಡ ಒಂದಷ್ಟು ಹೊಡೆತ ಬಿದ್ದ ಹಾಗೆ ಕಾಣ್ತಾ ಇದೆ. ಇಲ್ಲಿ ಹೌತಿಗಳು ಪದೇ ಪದೇ ದಾಳಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ವ್ಯಾಪಾರಿ ಹಡಗುಗಳ ಸಂಚಾರ ಕಡಿಮೆ ಆಗ್ತಾ ಇದೆ. ಸಾಕಷ್ಟು ಹಡಗುಗಳು ಸೋಮಾಲಿಯಾದ ಕಡಲ ತೀರವನ್ನು ಪ್ರವೇಶ ಮಾಡೋದೇ ಕಡಿಮೆ ಆಗ್ತಾ ಇರೋದ್ರಿಂದ ಇಲ್ಲಿ ಈ ಕಡಲ್ಗಳ್ಳರು ಮೀನುಗಾರಿಕಾ ಹಡಗುಗಳ ಮೇಲೆ ಬೀಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅವರು ಈ ಭಾಗಕ್ಕೆ ಬರುವ ಮೀನುಗಾರಿಕಾ ಹಡಗುಗಳ ಮೇಲೆ ದಾಳಿ ಮಾಡಿ ಆ ಹಡಗುಗಳನ್ನು ಅಪಹರಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಗೆಳೆಯರೆ, ಈ ಹೌತಿ ಉಗ್ರರ ದಾಳಿಗೂ ಸೋಮಾಲಿಯಾದ ಕಡಲ್ಗಳ್ಳರ ದಾಳಿಗೂ ತುಂಬಾನೇ ವ್ಯತ್ಯಾಸ ಇದೆ. ಹೌತಿಗಳು ನಡೆಸ್ತಾ ಇರೋದು ಭಯೋತ್ಪಾದಕ ದಾಳಿ. ಆದ್ರೆ ಸೋಮಾಲಿಯಾದ ಕಡಲ್ಗಳ್ಳರ ಪರಿಸ್ಥಿತಿ ಹಾಗಲ್ಲ. ಅವರು ಕೇವಲ ಹೊಟ್ಟೆಪಾಡಿಗಾಗಿ ಮಾತ್ರ ಸಮುದ್ರದಲ್ಲಿ ಸಂಚರಿಸುವ ಹಡಗುಗಳ ಮೇಲೆ ಬೀಳ್ತಾರೆ. ಆ ಹಡಗುಗಳನ್ನು ಅಪಹರಿಸ್ತಾರೆ. ಅದರಿಂದ ಬರೋ ಒಂದಷ್ಟು ಹಣದಿಂದ ತಮ್ಮ ಜೀವನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಯಾಕೆ ಹೀಗೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಸೋಮಾಲಿಯಾದ ಪರಿಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೋಮಾಲಿಯಾ ಅನ್ನೋ ದೇಶದ ಹೆಸರು ಕೇಳಿದ್ರೇನೆ ಸಾಕಷ್ಟು ಜನ ಬೆಚ್ಚಿ ಬೀಳ್ತಾರೆ. ಅದರಲ್ಲೂ ಹಡಗುಗಳನ್ನು ಹೊಂದಿರೋ ಕಂಪನಿಗಳಂತೂ ಸೋಮಾಲಿಯಾದ ಕಡಲ್ಗಳ್ಳರ ಬಗ್ಗೆ ಸಾಕಷ್ಟು ಭಯವನ್ನು ಹೊಂದಿವೆ ಮತ್ತು ಆ ಕಡಲ್ಗಳ್ಳರಿಗೆ ಒಂದಷ್ಟು ಪ್ರೊಟೆಕ್ಷನ್ ಮನಿಯನ್ನು ಕೊಡೋ ಪದ್ಧತಿಯನ್ನು ಕೂಡ ಸಾಕಷ್ಟು ದೇಶಗಳು ಬೆಳೆಸ್ಕೊಂಡಿವೆ. ಗೆಳೆಯರೆ, ಈ ಸೋಮಾಲಿಯಾ ಅನ್ನೋದು ಇಡೀ ಜಗತ್ತಲ್ಲಿ 43ನೇ ಅತಿ ದೊಡ್ಡ ದೇಶ. ಅದು 6,37,657 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅಂದ್ರೆ ನಮ್ಮ ಕರ್ನಾಟಕಕ್ಕಿಂತ 3.25 ಪಟ್ಟು ದೊಡ್ಡದಾದ ದೇಶ ಈ ಸೋಮಾಲಿಯಾ. ಇಲ್ಲಿ 1,26,00,000 ಜನ ವಾಸ ಮಾಡ್ತಾರೆ. ಅದರಲ್ಲಿ ಬಹುತೇಕರು ಸುನ್ನಿ ಮುಸಲ್ಮಾನರು. ಈ ದೇಶ ಹುಟ್ಟಿದಾಗನಿಂದ ಆಂತರಿಕ ಕಚ್ಚಾಟಗಳಿಂದ ನಲುಗು ಹೋಗ್ತಾ ಇದೆ. ಸೋಮಾಲಿಯಾದಲ್ಲಿ 3-4 ವಿಭಿನ್ನ ಪ್ರದೇಶಗಳಿವೆ. ಅಲ್ಲಿ ಯಾವಾಗಲೂ ಸಂಘರ್ಷ ನಡೀತಲೇ ಇರುತ್ತೆ. ಅಲ್ ಶಬಾಬ್ ಅನ್ನೋ ಉಗ್ರ ಸಂಘಟನೆ ಅಲ್ಲಿ ಒಂದಷ್ಟು ಪ್ರದೇಶಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ಹೀಗೆ ಭಯೋತ್ಪಾದಕರು ಹಾಗೂ ಪ್ರತ್ಯೇಕತಾವಾದಿಗಳೇ ತುಂಬಿಕೊಂಡಿರುವ ಈ ದೇಶದಲ್ಲಿ ಶಾಂತಿ ಅನ್ನೋದನ್ನ ಭೂತಗನ್ನಡಿ ಹಾಗೆ ಹುಡುಕಬೇಕು ಅಷ್ಟೇ. ಇಂಥ ಸೋಮಾಲಿಯಾದಲ್ಲಿ ಸಹಜವಾಗಿ ಕಿತ್ತು ತಿನ್ನೋ ಬಡತನ ಇದೆ. ಅಲ್ಲಿ ಒಂದು ಹೊತ್ತಿನ ಗಂಜಿ ಸಿಗ್ತಾ ಇರೋದು ಕೂಡ ವಿಶ್ವಸಂಸ್ಥೆಯ ನೆರವಿನಿಂದ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹೀಗಾಗಿ ಅಲ್ಲಿನ ಜನಕ್ಕೆ ಇರೋದು ಎರಡೇ ಆಯ್ತು. ಒಂದು, ದೇಶ ಬಿಟ್ಟು ಮತ್ತೆಲ್ಲಿಗೋ ಹೋಗಿ ಬದುಕುಗಳನ್ನ ಕಟ್ಕೋಬೇಕು, ಅಥವಾ ಆ ದೇಶದಲ್ಲೇ ಇದ್ದು ಬದುಕುವ ದಾರಿಯನ್ನ ಹುಡುಕೋಬೇಕು. ಹೀಗೆ ಅಲ್ಲೇ ಇದ್ದು ಬದುಕಬೇಕು ಅಂದ್ಕೊಳ್ಳೋ ಜನಕ್ಕೆ ಅತಿ ದೊಡ್ಡ ಆಸರೆ ಆಗ್ತಾ ಇರೋದು ಅಲ್ಲಿನ ಸಮುದ್ರ. ಸೋಮಾಲಿಯಾಗೆ ಅತ್ಯಂತ ವಿಶಾಲವಾದ ಸಮುದ್ರ ತೀರ ಇದೆ. ಹೀಗಾಗಿ ಇಲ್ಲಿನ ಜನ ಅಲ್ಲಿ ಮೀನುಗಾರಿಕೆ ಮಾಡಿ ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಹಾಗೆ ದುಡಿದು ಬದುಕೋದಕ್ಕಿಂತ ಬಡಿದು ಬದುಕೋದು ಸುಲಭ ಅನ್ನೋದನ್ನ ಮನಗಂಡಿದ್ದಾರೆ. ಹೀಗಾಗಿ ಅವರು ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನ ಅಪಹರಿಸ್ತಾ
ನಡೆಸ್ತಾರೆ, ಕಡಲ್ಗಳ್ಳರಾಗಿ ಬದಲಾಗಿದ್ದಾರೆ. ಆದರೆ ಇತ್ತೀಚೆಗೆ ಸೋಮಾಲಿಯಾದಲ್ಲಿನ ಭಯೋತ್ಪಾದಕರು ಕೂಡ ತಮಗೆ ಅಗತ್ಯ ಇರುವ ಹಣವನ್ನ ಕ್ರೋಢೀಕರಿಸಿಕೊಳ್ಳೋದಕ್ಕೆ ಇದೇ ಕಡಲ್ಗಳ್ಳತನದ ದಾರಿಯನ್ನು ಕೂಡ ಹಿಡಿದಿದ್ದಾರೆ. ಹೀಗಾಗಿ ಈ ಹಿಂದೆ ಕಡಲ್ಗಳ್ಳರ ಬಗ್ಗೆ ಇದ್ದ ಮಾನವೀಯತೆ ಇಲ್ಲ, ಅದು ಕರಗಿ ಹೋಗಿದೆ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಹೌತಿಗಳು ಹಾಗೂ ಸೋಮಾಲಿಯಾದ ಕಡಲ್ಗಳ್ಳರ ವಿರುದ್ಧ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಕಣಕ್ಕಿಳಿಸಿದೆ. ಅಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಯುದ್ಧ ವಿಮಾನಗಳಿವೆ. ಹಾಗೇನೆ ಬ್ರಿಟನ್ ಕೂಡ ತನ್ನ ನೌಕಾದಳವನ್ನ ನೀರಿಗಿಳಿಸಿದೆ. ಇವರ ಗಮನ ಈಗ ಯಮನ್ನ ಹೌತಿಗಳ ಕಡೆ ಇರೋದ್ರಿಂದ ಸೋಮಾಲಿಯಾದ ಕಡಲ್ಗಳ್ಳರ ಕಾಟ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾದ ಹಾಗೆ ಕಾಣ್ತಾ ಇದೆ. ಆದರೆ ಹಿಂದೂ ಮಹಾಸಾಗರದಲ್ಲಿ ಸಂಚರಿಸುವ ಎಲ್ಲ ರೀತಿಯ ಹಡಗುಗಳ ರಕ್ಷಣೆಯ ಹೊಣೆಯನ್ನ ಈಗ ಭಾರತೀಯ ನೌಕಾಪಡೆ ಹೊತ್ಕೊಂಡಿರೋದ್ರಿಂದ ಸೋಮಾಲಿಯಾದ ಕಡಲ್ಗಳ್ಳರ ಕಡೆಯಿಂದ ಯಾವುದೇ ಸಮಸ್ಯೆ ಉಂಟಾಗೋದು ಗೊತ್ತಾದ್ರೂ ತಕ್ಷಣ ಭಾರತೀಯ ನೌಕೆಗಳು ಸಹಾಯಕ್ಕೆ ಹೋಗ್ತಾ ಇವೆ ಮತ್ತು ಕಡಲ್ಗಳ್ಳರನ್ನ ಬಂಧಿಸಿ ಅಲ್ಲಿ ನೌಕೆಗಳನ್ನ ಕಾಪಾಡುವ ಕೆಲಸದಲ್ಲಿ ನಿರತವಾಗಿವೆ. ಇದು ಗೆಳೆಯರೆ, ಸೋಮಾಲಿಯಾದ ಕಡಲ್ಗಳ್ಳರಿಂದ ಕೇವಲ 36 ಗಂಟೆಗಳಲ್ಲಿ 3 ಹಡಗುಗಳನ್ನು ಕಾಪಾಡಿರುವ ಭಾರತೀಯ ನೌಕಾಪಡೆಯ ಸಾಹಸಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.